ಎಷ್ಟು ವರ್ಷದಿಂದ ಮದುವೆ ಆಗಿದ್ರಿ ಏನಾಗಿದೆ 2017 ರೀ ಮದುವೆ ಆಗಿತ್ತು ನಂದು. ಮದುವೆ ಆಗ್ರಿ 8 ವರ್ಷ ಆತ್ರಿ ನಂದು. 8ನೇ ವರ್ಷ ಸ್ಟಾರ್ಟ್ ಆಯ್ತು. 7 ವರ್ಷ ಕಂಪ್ಲೀಟ್ ಆತ್ರಿ. ಆಮೇಲೆ 7 ವರ್ಷದಿಂದ ನನಗೆ ಏನು ಡೌಟ್ ಇದ್ದಿಲ್ಕಿಲ್ರಿ ಅದ್ರ ಮೇಲೆ. ನಾ ಏನು ಸಂಶಯ ಗಿಂಶಯ ಪಟ್ಟಿಲ್ಕಿಲ್ರಿ ಅದ್ರ ಮೇಲೆ. ನನ್ನ ಮಿಸ್ಸಸ್ ಮೇಲೆ ಮಸಬ್ಬಿ ಆಸಿಫ್ ಸೈಯದ್ ನನ್ನ ಮಿಸ್ಸಸ್ ರೀ. ಮತ್ತು ರೀ ನಾ ಅದ್ರ ಮೇಲೆ ಏನು ಸಂಶಯ ಪಟ್ಟಿಲ್ಕಿಲ್ರಿ 8 ದಿವಸ ರೀ. 7 ವರ್ಷ ಜೀವನ ಮಾಡೀನಿ ರೀ ಆಕಿನ ಬಟ. ನಾ ಏನೂ ಸಂಶಯ ಪಟ್ಟಿಲ್ಕಿಲ್ರಿ. ಈಗ ಏನಾಗಿತ್ತು ಈಗ ಏನಾಗೈತಂದ್ರೆ ರೀ, ಈಗ ಅಕ್ಕಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾನ್ರಿ ಬಸವರಾಜ್ ಅಂತ ಕೇಸ್ರಿ. ನನಗೆ ಕಂಡು ಹಿಡ್ದಿದ್ರಿ ಬಸವರಾಜ್ ಅದಕ್ಕೆ ನಾವು ತೊಗೊಂಡು ಹೋಗ್ಯಾನ್ರಿ. ಮತ್ತು ಆಕಿ ಹೋಗೋದು ಮುಂದೆ ನನ್ನ ಮನ್ಯಾಗಿನ ಜೋಡ್ನಿ ಸಾಮಾನು, ಸಿಲಿಂಡರ್, ಗ್ಯಾಸ್ ಎಲ್ಲ ಒಯ್ದಾಳ್ರಿ. ಮತ್ತು ಬಟ್ ನನ್ನ ಮನ್ಯಾಗಿನ ರೀ ನನ್ನ ಜೀವನದ ಸಂಬಂಧ, ನನ್ನ ಬಾಳೆ ಸಂಬಂಧ 5 ಲಕ್ಷ ರೂಪಾಯಿ ಇಟ್ಟೀನಿ ರೀ ಕ್ಯಾಶ್ ಮನ್ಯಾಗ. ಅದನ್ನೂ ತೊಗೊಂಡು ಹೋಗ್ಯಾಳ್ರಿ. 6 ತೊಲಿ 6.5 ತೊಲಿ ಬಂಗಾರ ಇತ್ತು ರೀ ನನ್ನ ಮನ್ಯಾಗ ರೀ. ಅದನ್ನೂ ತೊಗೊಂಡು ಹೇಳ್ರಿ. ಮತ್ತು ನಂದಗಡ ನನ್ನ ಪ್ರಾಪರ್ ಊರು ರೀ. ಆ ನಂದಗಡ್ನಾಗ ಒಂದು ಜಾಗ ತೊಗೊಂಡೇನಿ ರೀ. ನಾ 1 ಗುಂಟೆ ಜಾಗ ಐತ್ರಿ ನಂದಲ್ಲಿ. ಆ ಜಾಗ ಆಕಿನ ಹೆಸರ್ಲೇನೈತೆ ರೀ. ಯಾಕಂದ್ರೆ ನಾ ಡ್ರೈವರ್ ಕೆಲಸ ಮಾಡ್ತೇನೆ ರೀ ಸರ್. ಗಾಡಿ ಮೇಲೆ ಹೋಗ್ತೇನೆ ರೀ. ನನ್ನ ಭರೋಸೆ ಇರಂಗಿಲ್ಲ ಅನ್ಕೆಸ ಆಕಿನ ಬಟ್ ಹುಡುಗರು ಇರ್ತಾವ ಅನ್ಕೆಸ ನಾ ಆ ಲೆಕ್ಕದ್ಲೆ ಆಕಿನ ಹೆಸರು ಮೇಲೆ ಇಟ್ಟೀನಿ ರೀ ಸರ್. ಎಲ್ಲ ಒಂದು ಜಾಗ ಆಕಿನ ಹೆಸರು ಮೇಲೆ ಐತ್ರಿ. ಇಲ್ಲಿ ಬಾಳೆಕುಂದ್ರಿಗೆ BK ಬಾಳೆಕುಂದ್ರಿಗೆ ಒಂದು ಜಾಗ ತೊಗೊಂಡಿನಿ ರೀ. ಅದು ಆಕಿನ ಹೆಸರು ಮೇಲೇನೆ ಐತ್ರಿ ಸರ್. ಮತ್ತು ಕಾರ್ ಗಾಡಿ ಒಂದು ಐತ್ರಿ, ಸೆಂಟ್ರೋ ಕಾರ್ ರೀ ನಂದು. ಆ ಕಾರ್ ಗಾಡಿನೂ ಸರ ಆಕಿನ ಹೆಸರು ಮೇಲೇನೆ ಐತ್ರಿ. ಮತ್ತು ನನ್ನ ಮನ್ಯಾಗಿನ್ನು ನನ್ನ ಮಕ್ಕಳದು ಎಲ್ಲ ಡಾಕ್ಯುಮೆಂಟ್ಸ ಎಲ್ಲ ಆಕಿ ಒಯ್ದಾಳ್ರಿ ಸರ್. ಬುಧವಾರ ದಿವಸ ರಾತ್ರಿ 12 ಗಂಟೆ ಮೇಲೆ ಹೋಗ್ಯಾಳ್ರಿ ಆಕಿ. 2ನೇ ತಾರೀಕು. ನೀವು ಎಲ್ಲಿ ಹೋಗಿದ್ರಿ ಅವಾಗ? ನಾ ಗಾಡಿ ಮೇಲೆ ಇದ್ನಿರಿ ಸರ್. ಹಾಸ್ಪಿಟ್ನಾಗ ಇದ್ನಿರಿ. ನಾ ಗಾಡಿ ಮೇಲೆ ಡ್ರಾಯಿಂಗ್ ಕೆಲಸ ಮಾಡ್ತೇನೆ ರೀ. 18 ದಿವಸ ನಮ್ಮ ಮನೆಗೆ ಬಂದಿರ್ಕಿಲ್ರಿ ಸರ್. ಈ ಮಕ್ಕಳೆಲ್ಲಿದಾರೆ ನಿಮ್ದು? ಎಷ್ಟು ಜನ ಮಕ್ಕಳೆಲ್ಲಿದಾರೆ? 2 ಹೆಣ್ಣು ಹುಡುಗಿಯರ್ ರೀ ಸರ್. ಆಕಿ ನಿಮ್ಮ ಮಟ್ನ ಹೋಗ್ಯಾವ್ರಿ ಎಲ್ಲ ಸರ್. ಈಗ ಅವ ಯಾರು ನಿಮ್ಮ ಮನೆಯವ್ರನ್ನ ಕಿಡ್ನಾಪ್ ಮಾಡಿದ ನಿಮ್ಗೆ ಗೊತ್ತಾ, ಪರಿಚಯನ? ಅವ ಆ್ಯಕ್ಚುಲಿ ನನ್ನ ಫ್ರೆಂಡ್ ರೀ, ಭಾಳ ದಿವಸದಿಂದ ಫ್ರೆಂಡ್ ರೀ ಅವ. ಅಂದ್ರೆ ಒಂದಲ್ಲೇ ನಾವು ಗಾಡಿ ಹೊಡಿತಿದ್ವಿ ರೀ ಸೇಟನ್ ಕಂಪ್ನ್ಯಾಗ ರೀ. ಅವಾಗಿಂತ್ರ ನಂದು ಪರಿಚಯ ರೀ. ಕರೆ ಅವ್ನು ಬಟ್ ನಾ ಅವ್ನ ಮೇಲೆ ಏನು ಸಂಶಯ ಪಟ್ಟಿಲ್ಕಿಲ್ರಿ. ಅಂದರೆ ಈಗ ಫ್ರೆಂಡ್ಶಿಪ್ ಅದ ಅನ್ನೋಕೆ ನಾ ಅವ್ನ ಮೇಲೆ ಸಂಶಯ ಪಟ್ಟಿಲ್ಕಿಲ್ರಿ. ಕರೆ ಅಕ್ಕಿಂದ ಅಫೇರ್ ಇತ್ತಂತ್ರಿ ಮೊದ್ಲಿಂತ್ರ. ಈಗೆಲ್ಲ ಗುರ್ತಾತ್ರಿ ನಂದಾಗ. ಇದೆಲ್ಲ ಆದ ಕೂಡಲೇ ನನಗೆಲ್ಲ ಹೊರಗೆ ಬರತೈತ್ರಿ ನ್ಯೂಸ್ ಆಕಿಂದ. ಆಕಿ ಮದುವೆ ಆಗೋಗಿಂತ್ರ ಪೈಲಾನು ಅದೆಲ್ಲ ಹೇಳ್ಯಾಳಂತ್ರಿ ಅವ್ರ ಮನೆ ಒಳಗೆ. ಇಲ್ಲ ಅವ ಮುಸ್ಲಿಮ್ ಆಗ್ತಾನಕ್ಕೆ ಹೇಳ್ಯಾನು. ಮತ್ತು ರೀ ಅವ ಮುಸ್ಲಿಮ್ ಆಗ್ತಾನಕ್ಕೆ ಹೇಳ್ಯಾನು. ಅವ್ರ ಅವ್ವ ಅಪ್ಪ ಜಬರ್ದಸ್ತಿಲೇ ನಮಗೇನು ಹೇಳಿಲ್ಲ ಬಿಟ್ಟಿಲ್ಲ. ನಾವು ಹೋಗಿ ಇಮಿಡಿಯೇಟ್ಲಿ ನೋಡಿದ್ದು ಹುಡುಗಿ ನಮಗೆ ಚಲೋ ಅನಿಸಿದ್ದು. ಮತ್ತು ಅವ್ರ ಮನೆತನ ಚಲೋ ಅನ್ಸಿದ್ದು ಅನ್ಕೇಸ ನಾವು ಎಲ್ಲರೂ ನಮ್ಮ ಮನ್ಯಾಗ ಒಪ್ಕೊಂಡ ನಾನು ನಿಮ್ಮ ಮದುವೆ ಮಾಡ್ಕೊಂಡ್ರು. ಜೀವನನೂ ಚಲೋ ನಡೆದಿತ್ತು ನಂದು. ಆ ಜೀವನ ಚಲೋ ನಡೆದಿತ್ತು ನಂದು. ಈಗ 4 ವರ್ಷ ಆತ್ರಿ ನಾ ಬಂದು ಮಾರ್ಯಾಳ್ನಾಗಿದ್ನಿ ರೀ. ನಮ್ಮ ಅಕ್ಕಿ ಸಂಬಂಧ ನಮ್ಮ ಅವ್ವ ಅಪ್ಪ ತಂದೆ ತಾಯಿ ಎಲ್ಲರಿಗೂ ಬಿಟ್ಟು ಬಂದಿರಿ ನಾ ಅಕ್ಕಿನ ಸಂಬಂಧ ರೀ. ಯಾಕೆ ಅಕ್ಕಿ ಸಂಬಂಧ ನನಗೆ ಚಲೋ ಇರಲಿಯಪ್ಪ ಅನ್ಕೇಸ್ ನಾ ಬಂದ್ಕೇಸ್ ನಂದು ಇಲ್ಲಿ ಬಂದ್ಕೇಸ್ ಜೀವನ ಚಲೋ ಐತ್ರಿ ನಂದು. ನಂದು ಪ್ರಾಪರ್ ನಂದಗಡ್ ರೀ, ಮಾರ್ಯಾಳ್ ರೀ. ಅವ ಮಾರ್ಯಾಳ್ನವ್ರಿ ಬಸವರಾಜ್ ಅಂತ ಕೇಸ್ರಿ. ಯಾರ್ರಿ? ಅವು ಡ್ರಾವರ್ ಇದ್ರಿ ಮೊದಲಿಗ. ಪಂಚಾಯತಿನಾಗ ಸ್ವಲ್ಪ ಆಕಿ ಮಿಸ್ಸಸ್ ಮೆಂಬರ್ ಅದಾಳ್ರಿ. ಈಗ ಅವ್ನ ಗಾಡಿ ಮೇಲೆ ಇಲ್ರಿ ಸರ್ ಸದ್ಯಕ್ಕೆ. ನಾ ಕಂಪ್ಲೇಂಟ್ ಕೊಟ್ಟೇನ್ರಿ ಸರ್. ಮಾರ್ಯಾ ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಟ್ಟೇನ್ರಿ. ಮಿಸ್ಸಿಂಗ್ ಅನ್ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದು ರೀ. ಈಗ ನಮ್ಗೆ ಡೌಟ್ ಅನ್ಕೇಸ್ ನಾವು ಮಿಸ್ಸಿಂಗ್ ಅನ್ಕೇಸ್ ಕೊಟ್ಟಿದ್ದು ರೀ ಸರ. ನಾ ಈಗ ಬಟ್ ಹೋಗ್ರಿ ಈಗ ಮತ್ತೊಂದು ಕಂಪ್ಲೇಂಟ್ ಕೊಡಾವಂದೇನ್ರಿ ಸರ. ಏನು ಕಂಪ್ಲೇಂಟ್ ಕೊಡಾವಂದ್ರೆ ಇದಕ್ಕಿಂತ ಪೈಲ ಒಂದು 15-20 ದಿವಸ ಹಿಂದೆ ಆ ಹುಡುಗೇನು ತೊಗೊಂಡು ಹೋಗ್ಯಾನಲ್ಲ ನನ್ನ ಮಿಸ್ಸಸ್ಸಿಗೆ. ಆಕಿ ಮಿಸ್ಸಸ್ ಬಂದ ನಮ್ಮ ಮಾವನ ಮನೆಗೆ ಬಂದು ಹೇಳ್ಯಾಳಂತ್ರಿ. ಇಲ್ಲ ನಿನ್ನ ಮಗಳಿಗೆ ತಾಕೀತು ಕೊಡ್ತಿಲ್ಲೋ. ಆಕಿ ವಿಡಿಯೋ ಕಾಲ್ನಾಗ ಮಾತಾಡಿದಾಳು. ನಾನು ನೋಡೇನಿ. ನಿಮ್ಮ ಮಗಳಿಗೆ ನೀವು ತಾಕೀತು ಮಾಡಿರಿ ಅನ್ಕೇಸ್ ಹೇಳ್ಯಾಳ್ರಿ ಆಕಿ. ಅವ್ರಿಗೆಲ್ಲ ಹೇಳ್ಯಾಳ್ರಿ. ನಾ ಇದ್ನಿರಿ 15-20 ದಿವಸ ಆತ್ರಿ. ನಾ ಆ ದಿವ್ಸ ಗಾಡಿ ಮೇಲೆ ಬಂದಿಲ್ಕಿಲ್ರಿ. ಗಾಡಿ ಮೇಲೆ ಇದ್ನಿರಿ. ನನಗೆ ಕನ್ಫರ್ಮ್ ಮಾಡ್ಬೇಕಾಗಿದ್ರಿ. ನಮ್ಮ ಮಾವ ಅತ್ತಿ ನನಗೆ ಕನ್ಫರ್ಮ್ ಮಾಡ್ಬೇಕಾಗೈತ್ರಿ. ಈಕಿ ಹೋಗೋಗಿಂತ ಪೈಲ ನಾ ಏನರ ಒಂದು ಡಿಸೈಡ್ ಮಾಡ್ತೀನಿ ರೀ. ಆಕಿಗೆ ಏನು ಮಾಡೋದು, ಎಲ್ಲಿ ಇಡೋದು ಅನ್ಕೇಸ್ ನಾ ತಲೆ ಸ್ವಲ್ಪ ವಿಚಾರ ಮಾಡ್ತೀನಿ ರೀ. ಅವ್ರು ನನಗೇನು ಹೇಳಿಲ್ರ. ನನ್ನ ಅತ್ತಿ ಮಾವ ಆಗಲಿ ಯಾರೂ ಹೇಳಿಲ್ರಿ ನನಗೆ. ಈಗ ಸದ್ಯ ನನ್ನ ಬಟ್ ಚಲೋ ಅದಾರ್ರಿ ಅವ್ರ. ಬಟ್ ಈಗ ಹಿಂಗೆ ಆಗೈತಿ. ಅವ್ರೆಲ್ಲ ಕೂಡಿ ಎಲ್ಲ ಇದು ಮಾಡ್ಯಾರ ಅನ್ಕೇಸ್ ನನ್ನ ಹೆಂತಿಗೆ ಇವ್ರ ಕಳ್ಸ್ಯಾರ ಅನ್ಕೇಸ್ ನನಗೆ ಒಂದು ಇದು ಐತ್ರಿ. ನನಗೆ ಡೌಟ್ ಐತ್ರಿ, ಸಂಶಯ ಒಂದು ಐತ್ರಿ. ಬಟ್ ಕಾರ್ ಸ್ವಂತ ನಂದರಿ ಸರ್. ಜಾಗಾನು ಸ್ವಂತ ನಂದರಿ. ಹೆಸರು ಹಾಕಿಂದ ಐತ್ರಿ ಸರ್ ಎಲ್ಲ ರೀ. ಆ ಕಾರ 2 ಜಾಗ ರೀ, ಮನಿ ಪೇಪರ್ಸ, ಹುಡುಗರು ಡಾಕ್ಯುಮೆಂಟ್ಸ, ಆ ಭಾಗ್ಯಲಕ್ಷ್ಮಿ ಕಾರ್ಡ್ ಒಯ್ದಾಳ್ರಿ. ಮನ್ಯಾಗ 5 ಲಕ್ಷ ರೂಪಾಯಿದು ಅದನ್ನು ಒಯ್ದಾಳ್ರಿ. 6.5 ತೊಲೆ ಬಂಗಾರ ಇತ್ತು ರೀ.
ಅದನ್ನೂ ಒಯ್ದಾಳ್ರಿ ಆಕಿ ನನ್ನ ಎಲ್ಲ ಮನ್ಯಾಗಿಂದ ಸಿಲಿಂಡ್ರ್ ಒಯ್ದಾಳ್ರಿ, ಏನು ಆಕಿಗೆ ಬಾಂಡೆ ಪಿಂಡೆ ಏನಿದ್ದಿರಲ್ಲ ಆಕಿ ಜಾಡ್ನಿ ಸಾಮಾನು ಅದನ್ನೆಲ್ಲ ಒಯ್ದಾಳ್ರಿ ಸರ್ ಆಕಿ. ನಿಮ್ಮ ಹೆಸರು? ನಂದು ಹೆಸರು ಆಸಿಫ್ ಮಕ್ತುಮ್ ಸೈಯದ್ ರೀ. ಇದು ನಮ್ಮ ತಮ್ಮಾರಿಗೆ ಏನು ಹೇಳಿಲ್ಲ, ಅದು ನಮ್ಮ ತಮ್ಮಾರಿ ಆಸಿಫ್ ಸೈಯದ್ ಅಂತ್ರಿ. ಅವ್ರು ನಂದಗಡ ಊರಾಗ ಇರ್ತಿದ್ರು ನಮ್ದು. ಸೊ ನಮ್ಗೆ ಹಿಂಗೆ ಫ್ಯಾಮಿಲಿ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಾಗ ನಮ್ಗೆ ಬಿಟ್ಟು ಕೆಲಸ ಮಾರಾಳಿಗೆ ಬಂದಿದ್ದು 4 ವರ್ಷ ಆಯ್ತು. ಈಗ ಮಾರಾಳಿಗೆ ಬಂದಿದ್ದ 4 ವರ್ಷ ಆಯಿತು. ಸೊ ಅದರಾದ್ಮೇಲೆ ಹಿಂಗೆ ಸ್ವಲ್ಪ ಇಶ್ಯೂ ಆಯಿತು ಗಂಡ ಹೆಂಡತಿ ಒಳಗೆ ರೀ. ಸೊ ಆಮೇಲೆ ಸಡನ್ಲಿ ನಮ್ಗೆ 1 ತಾರೀಕಿಗೆ ಗೊತ್ತಾಯ್ತು ಒಂದು ಹೆಂಡತಿ ಒಬ್ಬ ಹುಡುಗ ಮಟ್ಟ ಹುಡುಗಿದಾರ ಅಂತ. ಆಮೇಲೆ ನಾವು 1 ತಾರೀಕಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು, ಹಿಂಗೆ ಮಿಸ್ಸಿಂಗ್ ಐತೆ ಅಂತ. ಆಮೇಲೆ ನಮ್ಗೆ ಡೌಟ್ ಆಯ್ತು ಅಲ್ಲಿಂದ ಒಂದು ಮಾರಾಳು ಹುಡುಗಾದಂತ ಬಸ್ಸು ಅಂತ್ರಿ. ಅವ್ರು ಹಿಮ್ಮಟ್ನ ಅವ್ರು ಹುಡುಗಿದಾರ ಅಂತ ನಮ್ಗೆ ಡೌಟ್ ಆಯಿತು, ಕನ್ಫರ್ಮ್ ಆಯಿತು. ಸೊ ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಇಂಟಿಮೇಷನ್ ಮಾಡಿದ್ರ ಬಗ್ಗೆ ಅವ್ರು ಸರ್ಚಿಂಗ್ ನಡೆಸಿದಾರು. ಅದ್ರ ಮೇಲೆ ಈಗ ಅವ್ರು ಸಿಕ್ಕರೂ ಆ ಥರ ಏನೈತಿ ಎಕ್ಸಾಕ್ಟ್ ರಿಸಲ್ಟ್ ಎದಕ್ಕೆ ಹುಡುಗಿದಾರು ಎದಕ್ಕೆ ಅಂತ ಅದನ್ನ ನೋಡ್ಬೇಕು ರೀ. ಸೊ ಅದಕ್ಕಾಗಿ ನಾವೆಲ್ಲರೂ ಸರ್ಚ್ ಮಾಡತ್ತೇವೆ ರೀ. ಪೊಲೀಸರು ಸರ್ಚ್ ಮಾಡತ್ತಾರೆ ಸರ್ ಅದ್ರ ಬಗ್ಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಮುದ್ದಸರ್ ಅಂತ್ರಿ. ನಾವು ದೊಡ್ಡ ಅಣ್ಣ ರೀ. ನಾನು ನಂದಗಡ್ನಾಗ ಇರ್ತೀನಿ ರೀ. ನಂದಗಡ್ ತಾಲೂಕು ಖಾನಾಪುರ ಜಿಲ್ಲಾ ಬೆಳಗಾವಿ ಇರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.